ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿ ತೊಗೊಂಡು ಬಂದೆ ನಾನು. ಅದೇನಪ್ಪ ಅಂದ್ರೆ ಇದು 1950 ಒಳಗೆ ಡೆಲ್ಲಿ ರೆಸ್ಟೋರೆಂಟ್ ಒಳಗೆ ಕುಂದನ್ ಲಾಲ್ ಜಗ್ಗಿ ಅನ್ನೋರು, ಅಂದರೆ ಮೋತಿ ಮಹಲ್ ಅಂತ ರೆಸ್ಟೋರೆಂಟ್ ಅದ ಹೆಸರು. ಅದು ಡೆಲ್ಲಿ ಒಳಗೈತಿ. ಅದು ಕುಂದನ್ ಲಾಲ್ ಜಗ್ಗಿ ಅನ್ನೋರು ಚಿಕನ್ ಯೂಸ್ ಮಾಡಿ, ಟೊಮ್ಯಾಟೊ, ಕ್ಯಾಶೋಸ್, ಆನಿಯನ್ ಯೂಸ್ ಮಾಡಿ ಗ್ರೇವಿ ಮಾಡಿ ಒಂದು ಡಿಶ್ ಮಾಡಿದ್ರು. ಅದು ಫುಲ್ ಪಾಪ್ಯುಲರ್ ಆಗಿ ಫ್ಯಾಮ್ಲಿಗೆಲ್ಲ ಇಷ್ಟ ಆಗಿ ಅದನ್ನೇನು ಮಾಡ್ಯಾರ, ವೆಜಿಟೇರಿಯನ್ ಒಳಗೆ ಬೇಕಲ್ಲ, ವೆಜಿಟೇರಿಯನ್ ಸಂಬಂಧ ಪನ್ನೀರ್ ಹಾಕಿದ್ರು. ಅದು ಪನ್ನೀರಿಗೆ ಟೊಮ್ಯಾಟೊ, ಕ್ಯಾಶೋಸ್, ಆನಿಯನ್ ಇದು ಗ್ರೇವಿ ಮಾಡಿ ಇದನ್ನು ಪನ್ನೀರ್ ಆ್ಯಡ್ ಮಾಡಿದ್ರಂತೆ. ಸೊ ಅದರಿಂದ ಇದು ಪನ್ನೀರ್ ಬಟರ್ ಮಸಾಲ ಅಂತ ಹೇಳಿ ಬಂದೈತಿ. ಸೊ ಅದನ್ನು ನಮ್ಮ ಇಂಡಿಯನ್ ಕ್ಯೂಸಿನ್ ಒಳಗೆ ಅದೊಂದು ಸ್ಪೆಷಲ್ ಡಿಶ್. ನಾವು ಸಣ್ಣವರಿದ್ದಾಗೆಲ್ಲ ಹೊರಗೆ ಹೋಗ್ಬೇಕಂದ್ರೆ ಪನ್ನೀರ್ ಬಟರ್ ಮಸಾಲ, ತಂದೂರಿ ರೊಟ್ಟಿ ಅಂತ ಹೇಳಿ ತಿಂದು ಬರ್ತಿದ್ವಿ. ಸೊ ಆ ರೆಸಿಪಿನ ನಾನು ಕ್ವಿಕ್ಕಾಗಿ ಈಸಿಯಾಗಿ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನೀವು ಇದನ್ನು ಟ್ರೈ ಮಾಡಿರಿ. ಆಮೇಲೆ ಯಾವುದು ಪನ್ನೀರ್ ತೊಗೋಬೇಕಾದ್ರೆ ಸ್ವಲ್ಪ ಸಾಫ್ಟ್ ಇರಲಿ, ಇಲ್ಲ ನೀವು ಮನ್ಯಾಗ ಮಾಡ್ತಿದ್ರೆ ಮನ್ಯಾಗ ಮಾಡ್ಬೋದು ಸಾಫ್ಟ್ ಡಿಶಸ್ ಆಗಿ. ಈ ನಮ್ಮ ಮನ್ಯಾಗ ಸ್ವಲ್ಪ ಗರಂ ಮಸಾಲ ಹಾಕಿ, ಆಮೇಲೆ ಪನ್ನೀರ್, ಆಮೇಲೆ ಗೀ ಇದೆಲ್ಲ ಹಾಕಿ ಮನೆ ಒಳಗೆ ನಮ್ಮ ಕೈಯಿಂದ ಮಾಡೋ ಡಿಶ್ ಇರೋದಲ್ಲ, ಅದು ಒಂದು ಲೆವೆಲ್ ಮೇಲೆ ಇರ್ತೈತಿ. ಸೊ ಇಷ್ಟು ಸಿಂಪಲ್ ನಾನು ರೆಸಿಪಿ ಹೇಳ್ಕೊಟ್ಟೆಲ್ಲ. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿರಿ. ನಂಗೆ ಹೆಂಗಿತ್ತಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಆಮೇಲೆ ಪನ್ನೀರ್ ಒಳಗೆ ನಾವು ಭಾಳ ವೆರೈಟಿ ಮಾಡ್ಬೋದು. ಶಾಹಿ ಪನ್ನೀರ್ ಮಾಡ್ಬೋದು, ಪಾಲಕ್ ಪನ್ನೀರ್ ಮಾಡ್ಬೋದು, ಭಾಳ ಡಿಶಸ್ ಮಾಡ್ಬೋದು. ಪನ್ನೀರ್ ನಮ್ಗೆ ಹೆಲ್ತ್ಗೂ ಚಲೋ, ಟೇಸ್ಟ್ಗೂ ಚಲೋ ಅನಿಸ್ತೈತಿ. ಸೊ ಈ ರೆಸಿಪಿನ ಒನ್ಸ್ ಟ್ರೈ ಮಾಡಿರಿ. ಹೆಂಗಿತ್ತಂತ ಹೇಳ್ರಿ ನನಗೆ. ಈ ಪನ್ನೀರ್ ಬಟರ್ ಮಸಾಲ ಏನು ಗೊತ್ತಾ, ಎಲ್ಲರೂ ಬೇರೆ ವೆರೈಟಿ ಒಳಗೆ ಟ್ರೈ ಮಾಡ್ತಾರೆ. ನಾನು ಈ ರೀತಿ ಒಳಗೆ ಮಾಡೀನಿ ನೋಡಿರಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಐತಿ. ನೀವು ಬೇಕಂದ್ರೆ ಮನ್ಯಾಗ ಫ್ರೆಶ್ ಕ್ರೀಮ್ ಹಾಕ್ಕೊಡ್ರಿ. ನಂಗೆ ಸ್ವಲ್ಪ ಕುದಿ ಬಂದರೆ ಅದು ಸ್ವಲ್ಪ ತಿಕ್ಕಾಗಿ ಬರ್ತೈತಿ. ಕಲರ್ ಆದಷ್ಟು ರೆಡ್ ಚಿಲ್ಲಿ ಪೌಡರ್ ಆಗಲಿ, ಗರಂ ಮಸಾಲ ಆಗಲಿ ಹೋಮ್ ಮೇಡ ಮಾಡ್ಕೋರಿ. ಮನೆ ಒಳಗೆ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಡಿಶ್ ಮಾಡಿರಿ. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸೇನಿ, ನೀವು ಮಾಡಿರಿ. ಇದಕ್ಕೆ ನೀವು ಕಾಂಬಿನೇಷನ್ ಅಂತೇಳಿ ಏನು ಚಪಾತಿ ತೊಗೊತಿರೋ, ಪನ್ನೀರ್ ಗಾರ್ಲಿಕ್ ನಾನ್ ತೊಗೊಂಡ್ರು ಏನು ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಬಟ್ ಅದೆಲ್ಲ ಹೋಗಿ ಚೆಕ್ ಮಾಡ್ಕೋರಿ. ಮತ್ತೇನಪ್ಪ ಹೇಳಬೇಕಂದ್ರೆ ಇನ್ನು ಏನೂ ಇಲ್ಲ, ಟ್ರೈ ಮಾಡಿರಿ, ನಂಗೆ ಹೇಳ್ರಿ ಅಷ್ಟೇ ನಾನು ಹೇಳೋದು. ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿರಿ. ನೀವು ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ಹೇಳಿ ನಾನು ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.